ಹಾಯ್ ಹಲೋ ನಮಸ್ತೆ. ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ನೀಡ್ಸ್ ಯೂಟ್ಯೂಬ್ ಚಾನಲ್. ಸಾಕಷ್ಟು ಜನರಿಗೆ ಹೊಸ ಹೊಸ ಸ್ಕೀಮ್ಗಳ ಮಾಹಿತಿಗಳು ಸಿಗ್ತಾ ಇರಲ್ಲ. ಸೊ ಸ್ಟೇಟ್ ಗೌರ್ಮೆಂಟ್ ಇರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು, ಗೌರ್ಮೆಂಟ್ ಕಡೆಯಿಂದ ಬರುವಂತಹ ಸಾಕಷ್ಟು ಸ್ಕೀಮ್ಗಳ ಮಾಹಿತಿ ಸುಮಾರಷ್ಟು ಜನರಿಗೂ ಗೊತ್ತೇ ಇರಲ್ಲ. ಸೊ ಈ ಸ್ಕೀಮ್ಗಳ ಮಾಹಿತಿಯನ್ನ ಯಾವ ರೀತಿ ತಿಳ್ಕೋಬೇಕು, ಸೊ ನಿಮ್ಮ ಒಂದು ಮೊಬೈಲ್ ಮೂಲಕ ಗೌರ್ಮೆಂಟ್ ಇಂದ ಬರುವಂತಹ ಹೊಸ ಹೊಸ ಸ್ಕೀಮ್ಗಳ ಮಾಹಿತಿಯನ್ನ ಯಾವ ರೀತಿ ತಕ್ಕೋಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕೆಳಗಡೆ ಕಾಣುವಂತ ಆಲ್ ನೋಟಿಫಿಕೇಶನ್ ನ ಆನ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಹೌದು, ಸೆಂಟ್ರಲ್ ಗೌರ್ಮೆಂಟ್ ಇಂದ ಇರ್ಬೋದು, ಸ್ಟೇಟ್ ಗೌರ್ಮೆಂಟ್ ಇಂದ ಇರ್ಬೋದು, ಸಾಕಷ್ಟು ಹೊಸ ಹೊಸ ಸ್ಕೀಮ್ಗಳನ್ನ ಸರ್ಕಾರ ಜನರಿಗೋಸ್ಕರ ಬಿಡ್ತಾ ಇದೆ. ಸೊ ಈ ಸ್ಕೀಮ್ಗಳ ಮಾಹಿತಿ ಸಾಕಷ್ಟು ಜನರಿಗಿಲ್ಲ. ಸೊ ಈ ಸ್ಕೀಮ್ಗಳ ಮಾಹಿತಿ ಯಾವ್ದಾವ್ದೆಲ್ಲ ಸ್ಟೇಟ್ ಗೌರ್ಮೆಂಟಿಗೆ ಯಾವ್ದಾವ್ದೆಲ್ಲ ಸ್ಕೀಮ್ಗಳನ್ನ ಬಿಟ್ಟಿದ್ದಾರೆ, ಸೆಂಟ್ರಲ್ ಗೌರ್ಮೆಂಟ್ ಇಂದ ಯಾವ್ಯಾವ ಸ್ಕೀಮ್ಗಳನ್ನ ಬಿಟ್ಟಿದ್ದಾರೆ ಎಂಬುದರ ಮಾಹಿತಿಯನ್ನ ನೀವು ಕೂಡ ನಿಮ್ಮ ಮೊಬೈಲ್ ಮೂಲಕ ತಿಳ್ಕೊಬೋದಾಗಿದೆ. ಯಾವ ರೀತಿ ತಿಳ್ಕೊಬೇಕು ಎಂಬುದರ ಮಾಹಿತಿಯನ್ನ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ನಾ ಹೇಳ್ಕೊಡುವಂತ ಈ ಮೆಥಡ್ ಅನ್ನ ಫಾಲೋ ಮಾಡಿ, ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಂತ ಹೇಳ್ತಾ ವಿಡಿಯೋದಲ್ಲಿ ಇವಾಗ ನಾನು ನಿಮ್ಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ನೀವು. ಫಸ್ಟ್ ನೀವು ಗೂಗಲ್ ನಲ್ಲಿ ಮೈ ಸ್ಕೀಮ್ government.in ಅಂತ ಸರ್ಚ್ ಮಾಡಿ, ಮೈ ಸ್ಕೀಮ್ government.in ಅಂತೇಳಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿ. ಇಲ್ಲಿ ಫಸ್ಟ್ ಒಂದು ಆಪ್ಷನ್ ಕಾಣಿಸ್ತಾ ಇದೆ ಅಲ್ವಾ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ. ಇದರಲ್ಲಿ ನೀವು ನೋಡ್ಬೋದು ಮೈ ಸ್ಕೀಮ್ ನ ಒಂದು ಅಫಿಷಿಯಲ್ ವೆಬ್ಸೈಟ್ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ. ಸೊ ಇದ್ರ ಮೂಲಕ ನೀವು ಯಾವ್ಯಾವ್ದೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಇಂದ ಇರ್ಬೋದು, ಸ್ಟೇಟ್ ಗೌರ್ಮೆಂಟ್ ಇಂದ ಇರ್ಬೋದು ಹೊಸ ಸ್ಕೀಮ್ ಏನಾದ್ರು ಬಿಟ್ಟಿತ್ತು ಅಂತಂದ್ರೆ ಅವುಗಳ ಸಂಪೂರ್ಣ ಮಾಹಿತಿ ಈ ಒಂದು ಪೋರ್ಟಲ್ ನಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಈ ಪೋರ್ಟಲ್ ಅಲ್ಲಿ ನೀವು ರಿಜಿಸ್ಟರ್ ಕೂಡ ಆಗ್ಬೋದಾಗಿದೆ. ಸೊ ಯಾವ ರೀತಿ ರಿಜಿಸ್ಟರ್ ಆಗಬೇಕು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ. ಸೊ ಇಲ್ಲಿ ನೋಡ್ಬೋದು, ಈಗ ಒಂದು ಲೇಟೆಸ್ಟ್ ಆಗಿ ಏನು ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಬಗ್ಗೆ ಒಂದು ಸ್ಕೀಮ್ ಅನ್ನ ಬಿಟ್ಟಿದ್ದಾರೆ. ಸೊ ಆ ಸ್ಕೀಮ್ ನ ಬಗ್ಗೆ ನಾನು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ನೀವು ಕೆಳಗಡೆ ಬಂದ್ರೆ ಇಲ್ಲಿ ನೋಡ್ಬೋದು ಟೋಟಲ್ ಸ್ಕೀಮ್ 3800 ಪ್ಲಸ್ ಟೋಟಲ್ ಸ್ಕೀಮ್ಸ್ ಗಳಿದೆ. ಸೊ ಜೊತೆಗೆ ಇಲ್ಲಿ ಸೆಂಟ್ರಲ್ ಸ್ಕೀಮ್ಸ್ ಬಂದ್ಬಿಟ್ಟು 550 ಪ್ಲಸ್ ಸೆಂಟ್ರಲ್ ಸ್ಕೀಮ್ಸ್ ನ ನೋಡಬಹುದು. ಜೊತೆಗೆ ಸ್ಟೇಟ್ ಸ್ಕೀಮ್ ಬಂದ್ಬಿಟ್ಟು 3290 ಸ್ಟೇಟ್ ಸ್ಕೀಮ್ ನ ನೀವು ನೋಡಬಹುದು. ಸೊ ಇಲ್ಲಿ ಕೂಡ ಏನು ಕ್ಲಿಕ್ ಮಾಡಿ ನೀವು ಸೆಂಟ್ರಲ್ ಅಥವಾ ಸ್ಟೇಟ್ ಸ್ಕೀಮ್ ಅನ್ನ ಹುಡುಕಬಹುದಾಗಿದೆ. ಜೊತೆಗೆ ಇಲ್ಲಿ ನೀವು ಕೆಳಗಡೆ ಬಂದ್ರೆ ನೋಡಿ ಕ್ಯಾಟಗರಿ ಇದೆ, ಸ್ಟೇಟ್ಸ್ ಇದೆ, ಸೆಂಟ್ರಲ್ ಮಿನಿಸ್ಟರ್ಸ್ ಇದೆ. ಸೊ ಇದು ಕೂಡ ನೀವು ಸರ್ಚ್ ಮಾಡಿ ನೀವು ನೋಡಬಹುದು. ಜೊತೆಗೆ ಇಲ್ಲಿ ನೋಡಿ ಫೈಂಡ್ ಸ್ಕೀಮ್ ಬೇಸ್ಡ್ ಆನ್ ಕ್ಯಾಟಗರಿ ವೈಸ್ ಕೂಡ ಇಲ್ಲಿ ನಿಮಗೆ ಸ್ಕೀಮ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಬಹುದು ನಿಮಗೆ ಅಗ್ರಿಕಲ್ಚರಲ್ ಅಂಡ್ ರೂರಲ್ ಅಂಡ್ ಎನ್ವಿರಾನ್ಮೆಂಟ್. ಸೊ ಇದ್ರ ಬಗ್ಗೆ ಯಾವ್ದಾದ್ರು ಒಂದು ಸ್ಕೀಮ್ಸ್ ಅನ್ನ ಬಿಟ್ಟಿದ್ದಾರೆ ಅಂತಂದ್ರೆ ಸಾಕಷ್ಟು ಜನರಿಗೆ ರೈತರಿಗೆ ಯೂಸ್ಫುಲ್ ಆಗುವಂತಹ ಅಗ್ರಿಕಲ್ಚರ್ ಗೆ ಸಂಬಂಧಪಟ್ಟಂತ ಸ್ಕೀಮ್ಗಳ ಬಗ್ಗೆ ಏನಾದ್ರು ಮಾಹಿತಿ ಬೇಕು ಅಂತಂದ್ರೆ ಸೊ ನೀವು ಇಲ್ಲಿ ನೋಡ್ಕೋಬಹುದಾಗಿದೆ. ಸೊ ಜೊತೆಗೆ ಬ್ಯಾಂಕಿಂಗ್, ಫೈನಾನ್ಸ್, ಸರ್ವಿಸ್ ಅಂಡ್ ಇನ್ಶೂರೆನ್ಸ್ ಗೆ ಸಂಬಂಧಪಟ್ಟಂತೆ ಯಾವ್ದಾದ್ರು ಹೊಸ ಸ್ಕೀಮ್ ಬಿಟ್ಟಿದ್ದಾರೆ ಅಂತಂದ್ರೆ ಈ ಒಂದು ಲಿಂಕ್ ಮೂಲಕ ನೀವು ನೋಡ್ಕೋಬಹುದಾಗಿದೆ. ಬಿಸ್ನೆಸ್ ಅಂಡ್ ಎಂಟರ್ಪ್ರಿನಿಯರ್ಶಿಪ್ ಬಗ್ಗೆ ಬೇಕು ಅಂತಂದ್ರು ಅಲ್ಲಿ ಈ ಒಂದು ಲಿಂಕ್ ಮೂಲಕ ನೀವು ನೋಡ್ಬೋದು. ಸೊ ಸಾಕಷ್ಟು ಸೇವೆಗಳನ್ನ ಎಜುಕೇಶನ್ಗೆ, ಹೆಲ್ತ್ ಅಥವಾ ಹೌಸ್ ಅಂಡ್ ಸೆಟ್ಲರ್, ಪಬ್ಲಿಕ್ ಸೇಫ್ಟಿ ಅಂಡ್ ಲಾ ಅಂಡ್ ಜಸ್ಟಿಸ್ ಬಗ್ಗೆ ಕೊಟ್ಟಿದ್ದಾರೆ. ಸೈನ್ಸ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಬಗ್ಗೆನೂ ಕೊಟ್ಟಿದ್ದಾರೆ. ಆಮೇಲೆ ಸ್ಕಿಲ್ ಅಂಡ್ ಎಂಪ್ಲಾಯ್ಮೆಂಟ್ ಬಗ್ಗೆನೂ ಇಲ್ಲಿ ಸ್ಕೀಮ್ಸ್ ಯಾವ್ದಾದ್ರು ತಂದಿದ್ದಾರೆ ಅದು ಕೂಡ ಕೊಟ್ಟಿದ್ದಾರೆ. ಆಮೇಲೆ ಸೋಷಿಯಲ್ ವೆಲ್ಫೇರ್ ಅಂಡ್ ಎಂಪವರ್ಮೆಂಟ್ ಅದ್ರ ಬಗ್ಗೆನೂ ಕೊಟ್ಟಿದ್ದಾರೆ. ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಸ್ಕೀಮ್ಸ್ ಏನಾದ್ರು ಇದೆಯೋ ಅಥವಾ ಟ್ರಾನ್ಸ್ಪೋರ್ಟೇಷನ್ ಸ್ಕೀಮ್ಸ್ ಇದೆಯೋ, ಆಮೇಲೆ ಟ್ರಾವೆಲ್ ಅಂಡ್ ಟೂರಿಸಂ ಅದ್ರ ಬಗ್ಗೆನೂ ಸ್ಕೀಮ್ಸ್ ಗಳನ್ನ ಏನಾದ್ರು ಕೊಟ್ಟಿದ್ದಾರೋ, ಅಥವಾ ಯುಟಿಲಿಟಿ ಅಂಡ್ ಸ್ಯಾನಿಟೈಸೇಷನ್ ಅಥವಾ ವುಮನ್ ಅಂಡ್ ಚೈಲ್ಡ್. ಸೊ ಈ ಎಷ್ಟು ಕ್ಯಾಟಗರಿಯ ಬಗ್ಗೆ ನಿಮ್ಗೆ ಸ್ಕೀಮ್ಸ್ ಗಳು ಯಾವ್ಯಾವ್ದೆಲ್ಲ ಸ್ಕೀಮ್ಸ್ ಗಳನ್ನ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು, ಸ್ಟೇಟ್ ಗೌರ್ಮೆಂಟ್ ಇವರು ಈಗಾಗಲೇ ಜನರಿಗೆ ಪ್ರೊವೈಡ್ ಮಾಡಿದ್ದಾರೆ. ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವೆಬ್ಸೈಟ್ ಮೂಲಕ ನೀವು ತಿಳ್ಕೋಬಹುದಾಗಿದೆ. ಇದೊಂದು ದಿ ಬೆಸ್ಟ್ ಸಾಫ್ಟ್ವೇರ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ
ಈ ಒಂದು ಸ್ಕೀಮ್ಗಳ ಬಗ್ಗೆ ಸಾಕಷ್ಟು ಜನರಿಗೆ ಗೊತ್ತಿರಲ್ಲ. ಸೊ ಹಾಗಾಗಿ ಈ ಒಂದು ವೆಬ್ಸೈಟ್ ಅಲ್ಲಿ ನೀವು ಹೊಸ ಹೊಸ ಸ್ಕೀಮ್ಗಳ ಅಪ್ಡೇಟ್ಗಳ ಬಗ್ಗೆ ಮಾಹಿತಿಯನ್ನ ನೀವು ಕೂಡ ತಿಳ್ಕೊಬೋದಾಗಿದೆ. ಜೊತೆಗೆ ಇಲ್ಲಿ ಕೆಳಗೆ ಬಂದ್ರೆ ನೀವು ನೋಡ್ಬೋದು. ಈಗ ಫಸ್ಟ್ ಒಂದು ಆಪ್ಷನ್ ನಾನು ಇವಾಗ ಕ್ಲಿಕ್ ಮಾಡಿ ನಿಮಗೆ ತೋರಿಸ್ತೀನಿ. ನೀವು ನೋಡ್ಬೋದು ಸ್ಕೀಮು ಇನ್ನು ಅಗ್ರಿಕಲ್ಚರ್ ಅಂಡ್ ರೂರಲ್ ಅಂಡ್ ಎನ್ವಿರಾನ್ಮೆಂಟ್ ಅಂತ ಇದೆ. ಸೊ ಇಲ್ಲಿ ನಾನು ಓದ್ಬಾದ್ರೆ ಆಲ್ ಸ್ಕೀಮ್ಸ್ ಅಂತ ಇದೆ. ಇಲ್ಲಿ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ. ಸೊ ಇದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಆಗಿರೋದ್ರಿಂದ ಸೊ ಎಲ್ಲ ಸ್ಟೇಟಿಗೂ ಇದು ಅನ್ವಯ ಆಗುತ್ತೆ. ಪ್ರಧಾನ ಮಂತ್ರಿ ಆದರ್ಶ ಗ್ರಾಮ ಯೋಜನೆ, ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದ ಯೋಜನೆ, ಜೊತೆಗೆ ನೋಡ್ಬೋದು ಪ್ರಧಾನ ಮಂತ್ರಿ ಸಂಪದ ಯೋಜನೆ, ಆಮೇಲೆ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಆಮೇಲೆ ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದ ಯೋಜನೆ. ಸೊ ಈ ರೀತಿ ಸಾಕಷ್ಟು ಯೋಜನೆಗಳು ಇಲ್ಲಿದೆ. ಸೊ ಒಂದ್ ವೇಳೆ ನೀವು ಈಗ ಫಾರ್ ಎಕ್ಸಾಂಪಲ್ ಈಗ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಅಂತ ಇದೆ. ಸೊ ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ತೀರಿ ಅಂತ ಅಂದ್ರೆ ಕಂಪ್ಲೀಟ್ ಇಲ್ಲಿ ಮಾಹಿತಿ ನಿಮ್ಗೆ ಸಿಗ್ತಾ ಹೋಗುತ್ತೆ. ಅಂದ್ರೆ ಈ ಪಕ್ಕದಲ್ಲಿ ನೋಡ್ಬೋದು ನೀವು. ಬೇಕಿದ್ರೆ ನಿಮ್ಗೆ ಇದನ್ನ ಕನ್ನಡ ಮಾಡಿ ತೋರಿಸ್ತೀನಿ ನಿಮ್ಗೆ. ಸೊ ಇಲ್ಲಿ ನೋಡಿ, ಇಲ್ಲಿ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಅಂತ ಇದೆ. ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಅರ್ಹತೆಯನ್ನು ಪರಿಶೀಲಿಸಿ ಅರ್ಜಿ ಸಲ್ಲಿಸಲು ಸೈನ್ ಇನ್ ಮಾಡಿ ಅಂತ ಇದೆ. ಸೊ ಅದಕ್ಕಿಂತ ಮುಂಚೆ ಜನರಿಗೆ ಏನ್ ಬೇಕು ಅಂತ ಅಂದ್ರೆ ಸ್ಕೀಮ್ಗಳ ಮಾಹಿತಿ ಕೂಡ ಬೇಕಾಗುತ್ತೆ, ಜೊತೆಗೆ ಅದರ ಸಂಪೂರ್ಣ ವಿವರಣೆ ಬೇಕಾಗುತ್ತೆ. ವಿವರಣೆ ಅಂತಂದ್ರೆ ಈ ಒಂದು ಸ್ಕೀಮ್ ನ ಉದ್ದೇಶ ಏನು, ಜೊತೆಗೆ ಇದರ ಪ್ರಯೋಜನಗಳೇನು, ಆಮೇಲೆ ಈ ಸ್ಕೀಮ್ಗೆ ನಾವು ಅಪ್ಲೈ ಮಾಡ್ತಾ ಇದೀವಿ ಅಂತಂದ್ರೆ ಏನೆಲ್ಲ ಅರ್ಹತೆಗಳು ಬೇಕಾಗುತ್ತೆ, ಆಮೇಲೆ ಸೊ ಈ ಸ್ಕೀಮ್ಗೆ ನಾವು ಇದ್ ಮಾಡ್ಬೇಕು ಅಂತಂದ್ರೆ ಏನೇನೆಲ್ಲ ಇದಕ್ಕೆ ಎಲಿಜಿಬಿಲಿಟಿ ಏನೇನ್ ಇರ್ಬೇಕು. ಸೊ ಅವುಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ನೀಟಾಗಿ ಆಮೇಲೆ ನೋಡಿ ಅರ್ಜಿ ಪ್ರಕ್ರಿಯೆ ಹೇಗೆ ಅಂದ್ರೆ ಅರ್ಜಿಯನ್ನ ನಾವು ಆನ್ಲೈನ್ ಮೂಲಕ ಹಾಕ್ಬೇಕು, ಆಫ್ಲೈನ್ ಮೂಲಕ ಹಾಕ್ಬೇಕು, ಅದನ್ನು ಕೂಡ ಇಲ್ಲಿ ನೀವು ನೋಡ್ಬೋದು. ಆಮೇಲೆ ಅಗತ್ಯವಿರುವಂತಹ ದಾಖಲೆಗಳನ್ನು ಅಂದ್ರೆ ಸೂಚಕ ದಾಖಲೆಗಳು ಅವನು ಕೂಡ ಇಲ್ಲಿ ನೋಡ್ಕೋಬಹುದು. ಆಮೇಲೆ ಜನರಿಗೆ ಅಂದ್ರೆ ಸಾಕಷ್ಟು ಜನರು ಕ್ವಶನ್ಸ್ ಗಳನ್ನ ಹೇಳ್ತಾ ಇರ್ತಾರೆ. ಅಂದ್ರೆ ಈ ಯೋಜನೆ ಪ್ರಯೋಜನಗಳು ಸಣ್ಣ ಮತ್ತು ಅತಿ ಸಣ್ಣ ರೈತರ ಕುಟುಂಬಗಳಿಗೆ ಮಾತ್ರ ಲಭ್ಯ ಇದೆಯಾ ಅಂದ್ರೆ ನೀವು ಕೂಡ ಕ್ವಶನ್ ರೈಸ್ ಮಾಡ್ತೀರಾ. ಸೊ ಇಷ್ಟು ವಿವರಣೆಗಳನ್ನ ಕೊಟ್ಟರು ನೀವೇನ್ ಮಾಡ್ತೀರಾ, ಕ್ವಶನ್ಸ್ ಅನ್ನ ರೈಸ್ ಮಾಡ್ತೀರಾ. ಅಂದ್ರೆ ಯೋಜನೆಯ ಪ್ರಯೋಜನಗಳೇನು, ಹಾಗಾಗಿ ಅವುಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ಆನ್ಸರ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ, ಅದನ್ನು ಕೂಡ ನೀವು ನೋಡ್ಬೋದು. ಆಮೇಲೆ ಮೂಲಗಳು ಮತ್ತು ಉಲ್ಲೇಖಗಳು ಇಲ್ಲಿ ನೋಡಿ, ಮೂಲಗಳು ಮತ್ತು ಉಲ್ಲೇಖಗಳು ಅದೇ ಯೋಜನೆಯ ಮಾರ್ಗಸೂಚಿ ಕೊಟ್ಟಿದ್ದಾರೆ. ಈ KYC ಪ್ರಕ್ರಿಯೆ ಯಾವ ರೀತಿ ಮಾಡಬೇಕು, ಹೊಸ ರೈತನ ನೋಂದಣಿಯನ್ನ ಯಾವ ರೀತಿ ಮಾಡಬೇಕು, ನಿಮ್ಮ ನೋಂದಣಿಯನ್ನ ಹೇಗೆ ತಿಳಿದುಕೊಳ್ಬೇಕು. ಸೊ ಇವೆಲ್ಲ ಪ್ರತಿಕ್ರಿಯೆ. ಸೊ ಇವೆಲ್ಲವನ್ನ ನಿಮ್ಗೆ ಈ ಒಂದು ವೆಬ್ಸೈಟ್ ಮೂಲಕನೇ ನೀವು ತಿಳ್ಕೊಬಹುದಾಗಿದೆ ಅಂತಾನು ಹೇಳ್ಬೋದು. ಸೊ ಆಮೇಲೆ ಈ ಹಿಂದೆ ಬಂದ್ರೆ ನೋಡ್ಬೋದು ನೀವು. ನಾನು ನಿಮ್ಗೆ ಬ್ಯಾಕ್ ಬಂದು ತೋರಿಸ್ತೀನಿ. ಸೊ ಇಲ್ಲಿ ಕೆಳಗೆ ಬಂದೆ. ಇವಾಗ ಅಗ್ರಿಕಲ್ಚರಲ್ ಸ್ಕೀಮ್ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದೆ ನಾನು, ಅವಾಗಲೇ ತೋರಿಸಿದೆ. ಇಲ್ಲಿ ಪಕ್ಕದಲ್ಲೇ ಇದೆ, ಬೇಕಾದ್ರೆ ನಿಮ್ಮ ಸ್ಟೇಟ್ ಅನ್ನ ಇಲ್ಲಿ ಸ್ಟೇಟ್ ಸ್ಕೀಮ್ ಅಂತಾನೆ ಇದೆ. ಸ್ಟೇಟ್ ಸ್ಕೀಮ್ ಅಂತ ಹೊರಡ್ರೆ ಇಲ್ಲಿ ಹರಿಯಾಣ, ಆಮೇಲೆ ಕೆಳಗಡೆ ಬಂದ್ರೆ ನೋಡಿ ಹರಿಯಾಣ ಅಂತ ಬರ್ತಾ ಇದೆ, ಮೇಘಾಲಯ ಅಂತ ಇದೆ. ಫಾರ್ ಎಕ್ಸಾಂಪಲ್ ಈಗ ನಮ್ಮ ಕರ್ನಾಟಕ ಬೇಕು ಅಂತಂದ್ರೆ ನೋಡಿ ಕರ್ನಾಟಕ ಅಂತ ಇದೆ. ಸೊ ಇಲ್ಲಿ ನೋಡಿದ್ರೆ ನೋಡಿ, ಇಲ್ಲಿ ಮಡಿಲು ಕಿಟ್ ಅಂತ ಇದೆ, ಗಂಗಾ ಕಲ್ಯಾಣ ಸ್ಕೀಮ್ ಇದೆ, ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅಂತ ಇದೆ. ಹೀಗೆ ನಿಮ್ಗೆ ಸ್ಟೇಟಿಗೆ ಸಂಬಂಧಪಟ್ಟಂತೆ ಯಾವ್ಯಾವೆಲ್ಲ ಸ್ಕೀಮ್ಸ್ ಇದೆ ಅದನ್ನು ಕೂಡ ಇಲ್ಲಿ ನೀವು ಡೈರೆಕ್ಟ್ ಆಗಿ ಸರ್ಚ್ ಮಾಡಿ ಸಮೇತ ನೋಡ್ಬೋದು. ಇಲ್ಲಿ ನೋಡಿ, ಇವಾಗ ಕ್ಲಿಕ್ ಮಾಡಿ ತೋರಿಸ್ತೀನಿ ನಾನು ಇವಾಗ. ಸೊ ಇವಾಗ ಸ್ಟೇಟ್ ಅನ್ನು ಸೆಲೆಕ್ಷನ್ ಮಾಡಿದೆ ನಾನು. ಇವಾಗ ನೋಡ್ಬೋದು ಸ್ಟೇಟ್ ಅನ್ನು ಸೆಲೆಕ್ಷನ್ ಮಾಡಿದ್ದೀನಿ. ಇಲ್ಲಿ ಕರ್ನಾಟಕ ಅಂತ ಇದೆ, ಕರ್ನಾಟಕ. ಸೊ ಈ ರೀತಿ ನಿಮ್ಮ ಒಂದು ಯಾವುದೇ ಒಂದು ಸ್ಕೀಮ್ಗೆ ಸಂಬಂಧಪಟ್ಟ ಮಾಹಿತಿಯನ್ನ ನೀವು ಕೂಡ ಆದಷ್ಟು ಬೇಗ ಇಲ್ಲಿ ನೀವು ಹುಡುಕ್ಬೋದಾಗಿದೆ ಸ್ನೇಹಿತರೆ. ಸೊ ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ಸಾಕಷ್ಟು ಮಾಹಿತಿ ನಿಮ್ಗೆ ಇದರಲ್ಲಿ ಸಿಗ್ತಾ ಹೋಗುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ದಿ ಬೆಸ್ಟ್ ವೆಬ್ಸೈಟ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ
ಎಲ್ಲ ಸ್ಕೀಮ್ಗಳ ಮಾಹಿತಿ ಕೂಡ ಸಿಗುತ್ತೆ. ಇದರ ಬೆನಿಫಿಟ್ ಏನು ಅದು ಕೂಡ ಇಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಇವಾಗ ನೋಡಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ. ಇಲ್ಲಿ ನಾನು ಏನ್ ಮಾಡ್ತೀನಿ ಇವಾಗ ಕರ್ನಾಟಕ ಸೆಲೆಕ್ಷನ್ ಮಾಡ್ತೀನಿ ನೋಡ್ರಿ. ಇವಾಗ ಕರ್ನಾಟಕ ಇದೆ, ಕರ್ನಾಟಕ ಸೆಲೆಕ್ಷನ್ ಮಾಡ್ತೀನಿ. ಆಮೇಲೆ ಕರ್ನಾಟಕ ಸೆಲೆಕ್ಷನ್ ಮಾಡಿದೆ. ಕೆಳಗಡೆ ಬಂದರೆ ಪ್ರಧಾನಮಂತ್ರಿ ಆದರ್ಶ ಗ್ರಾಮ. ಸೊ ಇದು ಕೂಡ ಕರ್ನಾಟಕಕ್ಕೆ ಅನ್ವಯವಾಗೋದ್ರಿಂದ ಇದು ಓಪನ್ ಆಯಿತು ಅಲ್ವಾ. ಮಡಿಲು ಕೊಟ್ಟಿದೆ, ಇಲ್ಲಿ ಗಂಗಾ ಕಲ್ಯಾಣ ಅಂತ ಇದೆ. ಸೊ ಗಂಗಾ ಕಲ್ಯಾಣ ಸ್ಕೀಮ್ಗೆ ಕ್ಲಿಕ್ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡ್ಬೋದು ನೀವು ಗಂಗಾ ಕಲ್ಯಾಣ ಯೋಜನೆ ಅಂತ ಇದೆ. ಸೊ ಇಲ್ಲಿ ಅರ್ಹತೆನ ಪರಿಶೀಲಿಸಿ ಅಂತ ಇದೆ. ಸೊ ಇದನ್ನು ಕೂಡ ನೀವು ಇಲ್ಲಿ ಪರಿಶೀಲನೆಯನ್ನ ಮಾಡಬಹುದಾಗಿದೆ. ಅಂದ್ರೆ ನಿಮಗೆ 18 ವರ್ಷ ಮೇಲ್ಪಟ್ಟವರು ಇದನ್ನ ಚೆಕ್ ಮಾಡ್ಬೇಕು ಅಂತೇಳಿ. ಸೊ ಇಲ್ಲಿ ಕೆಳಗಡೆ ನೋಡಿದ್ರೆ ಇದರ ವಿವರಣೆ ಕೊಟ್ಟಿದ್ದಾರೆ, ಪ್ರಯೋಜನ ಕೊಟ್ಟಿದ್ದಾರೆ. ಹೀಗೆ ನೀವು ಪ್ರತಿಯೊಂದು ಸ್ಕೀಮ್ಗಳ ಬಗ್ಗೆ ಮಾಹಿತಿಯನ್ನ ನೀವು ಇಲ್ಲಿ ತಿಳ್ಕೊಬೋದಾಗಿದೆ ಸ್ನೇಹಿತರೆ. ಸೊ ಇದೊಂದು ದಿ ಬೆಸ್ಟ್ ಸಾಫ್ಟ್ವೇರ್ ಅಂತ ಹೇಳ್ಬೋದು. ಸೊ ಆದಷ್ಟು ಬೇಗ ನಿಮ್ಮ ಮೊಬೈಲ್ ನಲ್ಲಿ ಏನಾದ್ರೂ ಹೊಸ ಸ್ಕೀಮ್ಗಳ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅಂದ್ರೆ ಈಗ ನಾ ಹೇಳ್ಕೊಟ್ನಲ್ಲ ಈ ಮೆಥಡ್ ಅನ್ನ ಫಾಲೋ ಮಾಡ್ಕೊಂಡು ನೀವು ಕೂಡ ಹೊಸ ಸ್ಕೀಮ್ಗಳ ಬಗ್ಗೆ ಮಾಹಿತಿಯನ್ನ ತಿಳ್ಕೊಬೋದಾಗಿದೆ. ಸೊ ಈ ಒಂದು ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅನ್ಕೊಂತೀನಿ. ಸೊ ಇದೇ ತರ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ದಯಮಾಡಿ ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.